ನಮಸ್ಕಾರ ಮಿಸ್ಟಿಕಿರಾ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಕರ್ಕಾಟಕ ರಾಶಿಯವರೇ, ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ತಿರುವುಗಳನ್ನು ತರುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಒಂದೇ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೀರಿ. ಇದು ಯಾವಾಗ ಸರಿಯಾಗುತ್ತದೆ? ನನ್ನ ಕೆಲಸ ಯಾವಾಗ ಮುಂದೆ ಹೋಗುತ್ತದೆ? ಹಣದ ಸಮಸ್ಯೆ ಯಾವಾಗ ಕಡಿಮೆಯಾಗುತ್ತದೆ? ನನ್ನ ಜೀವನದಲ್ಲಿ ಈ ಗೊಂದಲ ಯಾವಾಗ ಮುಗಿಯುತ್ತದೆ? ಈ ಪ್ರಶ್ನೆಗಳಿಗೆ ಸೆಪ್ಟೆಂಬರ್ ನಿಧಾನವಾಗಿ ಉತ್ತರ ಕೊಡುತ್ತದೆ. ವಿಶೇಷವಾಗಿ ಈ ತಿಂಗಳಲ್ಲಿ ನಿಮ್ಮ ಜೀವನದ 3 ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆ ಕಾಣಿಸುತ್ತದೆ: ಹಣ, ಕೆಲಸ ಮತ್ತು ಸಂಬಂಧಗಳು. ಆದರೆ ಅದಕ್ಕಿಂತ ಮೊದಲು ನಿಮ್ಮ ರಾಶಿಯ ಗ್ರಹಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲೇ ಸಂಚರಿಸುತ್ತಾನೆ. ಇದು ನಿಮ್ಮ ಪಾಲಿಗೆ ಬಹಳ ದೊಡ್ಡ ಬಲ. ಗುರು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾನೆ. ನಿಮ್ಮ ಬಗ್ಗೆ ನಿಮಗಿದ್ದ ಅನುಮಾನ ಕಡಿಮೆಯಾಗುತ್ತದೆ. ಇಷ್ಟು ದಿನ ಮುಂದೂಡುತ್ತಿದ್ದ ಕೆಲಸವನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತೀರಿ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾನೆ. ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ನಿಮ್ಮ ನಿರ್ಧಾರಗಳಿಗೆ ಕುಟುಂಬದವರ ಬೆಂಬಲವೂ ಹೆಚ್ಚಾಗುತ್ತದೆ. ವಿಶೇಷವಾಗಿ ಜೀವನದಲ್ಲಿ ಹೊಸ ಆರಂಭ ಮಾಡಬೇಕು ಎಂದುಕೊಂಡಿದ್ದವರಿಗೆ ಈ ತಿಂಗಳು ಒಳಗಿನಿಂದಲೇ ಒಂದು ಧೈರ್ಯ ಬರುತ್ತದೆ. ಆದರೆ ಗುರು ಬೆಳವಣಿಗೆಯ ದಾರಿ ತೋರಿಸುವಾಗ ಶನಿ ನಿಮಗೆ ತಾಳ್ಮೆಯ ಪಾಠ ಕಲಿಸುತ್ತಾನೆ. ಶನಿ ಮೀನ ರಾಶಿಯಲ್ಲಿ ಹಿಮ್ಮುಖವಾಗಿ ಸಂಚರಿಸುತ್ತಿರುವುದರಿಂದ ಹಳೆಯ ವಿಷಯಗಳು ಮತ್ತೆ ನಿಮ್ಮ ಮುಂದೆ ಬರುತ್ತವೆ. ಬಹಳ ದಿನಗಳಿಂದ ಬಾಕಿ ಇರುವ ಕೆಲಸ ಮತ್ತೆ ಚರ್ಚೆಗೆ ಬರುತ್ತದೆ. ನೀವು ಮುಗಿದಿದೆ ಎಂದುಕೊಂಡಿದ್ದ ಒಂದು ವಿಚಾರ ಮತ್ತೆ ನಿಮ್ಮ ಗಮನಕ್ಕೆ ಬರುತ್ತದೆ. ಹಳೆಯ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕಕ್ಕೆ ಬರುತ್ತಾರೆ. ಹಳೆಯ ದಾಖಲೆ ಮತ್ತೆ ಕೈಗೆ ಬರುತ್ತದೆ. ಹಳೆಯ ಹಣದ ವಿಷಯ ಮತ್ತೆ ಚಲಿಸುತ್ತದೆ. ಇದು ನಿಮ್ಮನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗುವುದಕ್ಕಾಗಿ ಅಲ್ಲ, ಹಳೆಯದನ್ನು ಸರಿಪಡಿಸಿ ಮುಂದಕ್ಕೆ ಕಳುಹಿಸುವುದಕ್ಕಾಗಿ. ಆದ್ದರಿಂದ ಸೆಪ್ಟೆಂಬರ್ ಆರಂಭದಲ್ಲಿ ಬಾಕಿ ಉಳಿದಿರುವ ಯಾವುದೇ ಕೆಲಸವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ತಿಂಗಳಲ್ಲಿ ಒಂದು ಸಣ್ಣ ವಿವರವೇ ದೊಡ್ಡ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಒಂದು ದಾಖಲೆ, ಒಂದು ಸಂಖ್ಯೆ, ಒಂದು ಹೆಸರು, ಒಂದು ಹಳೆಯ ಸಂಪರ್ಕ, ಇವುಗಳಲ್ಲಿ ಯಾವುದಾದರೂ ಒಂದು ನಿಮ್ಮ ಕೆಲಸಕ್ಕೆ ಮುಖ್ಯವಾಗುತ್ತದೆ. ಇಲ್ಲಿ ಒಂದು ಮುಖ್ಯ ವಿಷಯ: ನಿಮ್ಮ ಜೀವನದಲ್ಲಿ ಒಂದೇ ಸಮಸ್ಯೆ ಮತ್ತೆ ಮತ್ತೆ ನಡೆಯುತ್ತಿದ್ದರೆ ಕೆಲಸ ಸಿಗುವ ಹಂತಕ್ಕೆ ಬಂದು ನಿಲ್ಲುವುದು, ಹಣ ಬರುವ ಸಮಯದಲ್ಲಿ ತಡೆ, ಸಂಬಂಧ ಶುರುವಾಗಿ ಅದೇ ರೀತಿಯ ಸಮಸ್ಯೆ ಮತ್ತೆ ಬರುವುದು. ಇಂತಹ ಪುನರಾವರ್ತಿತ ಘಟನೆಗಳ ಹಿಂದೆ ನಿಮ್ಮ ಜನ್ಮಕುಂಡಲಿಯಲ್ಲಿರುವ ಗ್ರಹಸ್ಥಿತಿಯ ಪಾತ್ರವನ್ನು ಜ್ಯೋತಿಷ್ಯಶಾಸ್ತ್ರದ ಮೂಲಕ ಪರಿಶೀಲಿಸಿಕೊಳ್ಳಿ. ಯಾವ ಗ್ರಹದ ಪ್ರಭಾವ ಇದೆ? ಯಾವ ದಶೆ ನಡೆಯುತ್ತಿದೆ? ಗ್ರಹದೋಷವಿದೆಯೇ? ಅದಕ್ಕೆ ಯಾವ ಪರಿಹಾರ ಸರಿಹೊಂದುತ್ತದೆ? ಇವುಗಳನ್ನು ತಿಳಿದುಕೊಂಡರೆ ನಿಮ್ಮ ಸಮಸ್ಯೆಯನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು. ಇನ್ನು ಸೆಪ್ಟೆಂಬರ್ 7ರ ನಂತರ ಬುಧ ಕನ್ಯಾ ರಾಶಿಗೆ ಬರುತ್ತಾನೆ. ಈ ಸಮಯದಲ್ಲಿ ದಾಖಲೆ, ಅರ್ಜಿ, ಮಾತುಕತೆ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ವಿಚಾರಗಳು ವೇಗ ಪಡೆಯುತ್ತವೆ. ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಒಂದು ಮುಖ್ಯ ಮಾಹಿತಿ ಬರುತ್ತದೆ. ಹಿಂದೆ ಅರ್ಜಿ ಹಾಕಿದ್ದ ಜಾಗದಿಂದ ಉತ್ತರ ಬರುತ್ತದೆ. ಹಳೆಯ ಸಂಪರ್ಕದಿಂದ ಕೆಲಸದ ಮಾಹಿತಿ ಬರುತ್ತದೆ. ಕೆಲವರಿಗೆ ಸಂದರ್ಶನದ ಅವಕಾಶ ಬರುತ್ತದೆ. ಕೆಲವರಿಗೆ ಹೊಸ ಕೆಲಸದ ಜವಾಬ್ದಾರಿ ಬರುತ್ತದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ ಬರುತ್ತದೆ. ಆದರೆ ಯಾವುದೇ ದಾಖಲೆ ಅಥವಾ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ವಿವರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಈ ತಿಂಗಳಲ್ಲಿ ನಿಮ್ಮ ಗಮನಕ್ಕೆ ಬರುವ ಒಂದು ಸಣ್ಣ ತಪ್ಪು ದೊಡ್ಡ ನಷ್ಟವನ್ನು ತಪ್ಪಿಸುತ್ತದೆ. ಇದೇ ಸಮಯದಲ್ಲಿ ನಿಮ್ಮ ಫೋನ್ಗೆ ಒಂದು ಮುಖ್ಯ ಕರೆ ಬರುತ್ತದೆ. ಆ ಕರೆ ನೀವು ಕಾಯುತ್ತಿದ್ದ ಕೆಲಸಕ್ಕೆ ಸಂಬಂಧಿಸಿರುತ್ತದೆ, ಅಥವಾ ಬಹಳ ದಿನಗಳಿಂದ ಬಾಕಿ ಇರುವ ಹಣದ ವಿಷಯಕ್ಕೆ ಸಂಬಂಧಿಸಿರುತ್ತದೆ. ಕೆಲವರಿಗೆ ಹಳೆಯ ವ್ಯಕ್ತಿಯಿಂದಲೇ ಆ ಕರೆ ಬರುತ್ತದೆ. ಆ ವ್ಯಕ್ತಿ ಹೇಳುವ ಒಂದು ಮಾಹಿತಿ ನಿಮ್ಮ ಮುಂದಿನ ಹೆಜ್ಜೆಯನ್ನು ನಿರ್ಧರಿಸುತ್ತದೆ. ಹಾಗಾಗಿ ಸೆಪ್ಟೆಂಬರ್ನಲ್ಲಿ ಬರುವ ಮುಖ್ಯ ಕರೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮತ್ತು ನಿಮ್ಮ ಜೀವನದಲ್ಲಿ ಇಂತಹ ವಿಷಯಗಳು ಪದೇ ಪದೇ ನಡೆಯುತ್ತಿದ್ದರೆ, ನಾನು ಯಾಕೆ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಸಿಲುಕುತ್ತೇನೆ ಎಂಬ ಪ್ರಶ್ನೆ ನಿಮಗೆ ಕಾಡುತ್ತಿದ್ದರೆ, ಆಕಾಶಿಕ್ ರೀಡಿಂಗ್ ಮೂಲಕ ನಿಮ್ಮ ಜೀವನದಲ್ಲಿ ಪುನರಾವರ್ತಿತವಾಗುತ್ತಿರುವ ಆಳವಾದ ಪ್ಯಾಟರ್ನ್ಸ್ ಅನ್ನು ನೋಡಿಕೊಳ್ಳಬಹುದು. ಹಳೆಯ ಅನುಭವಗಳು ನಿಮ್ಮ ಇಂದಿನ ನಿರ್ಧಾರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ ಎನ್ನುವುದನ್ನು ಅರ್ಥಮಾಡಿಕೊಳ್ಳಲು ಇದು ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನವಾಗುತ್ತದೆ. ಇನ್ನು ಹಣದ ವಿಷಯ: ಸೆಪ್ಟೆಂಬರ್ನಲ್ಲಿ ನಿಮ್ಮ ಹಣದ ಸ್ಥಿತಿ ನಿಧಾನವಾಗಿ ಬಲವಾಗುತ್ತದೆ. ಬಹಳ ದಿನಗಳಿಂದ ಬರಬೇಕಿದ್ದ ಹಣದ ಬಗ್ಗೆ ಸುದ್ದಿ ಬರುತ್ತದೆ. ಬಾಕಿ ಹಣ ಬಿಡುಗಡೆಯಾಗುತ್ತದೆ. ಕೆಲವರಿಗೆ ಹಳೆಯ ಕೆಲಸದ ಹಣ ಸಿಗುತ್ತದೆ. ಕೆಲವರಿಗೆ ಹೊಸ ಆದಾಯದ ದಾರಿ ತೆರೆದುಕೊಳ್ಳುತ್ತದೆ. ವ್ಯಾಪಾರಿಗಳಿಗೆ ಹೊಸ ಆರ್ಡರ್ ಬರುತ್ತದೆ. ಕೆಲವರಿಗೆ ಮನೆಯಲ್ಲಿರುವ ಮತ್ತೊಬ್ಬ ವ್ಯಕ್ತಿಯ ಆದಾಯ ಹೆಚ್ಚಾಗುತ್ತದೆ. ನಿಮ್ಮ ಖರ್ಚುಗಳಲ್ಲಿ ಕೂಡ ಒಂದು ಬದಲಾವಣೆ ಬರುತ್ತದೆ. ಇಷ್ಟು ದಿನ ಅನಿವಾರ್ಯವಾಗಿ ಮಾಡುತ್ತಿದ್ದ ಒಂದು ದೊಡ್ಡ ಖರ್ಚು ಕಡಿಮೆಯಾಗುತ್ತದೆ. ಇದರಿಂದ ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತದೆ. ಆದರೆ ಸೆಪ್ಟೆಂಬರ್ನಲ್ಲಿ ಹಣ ಬಂದ ತಕ್ಷಣ ದೊಡ್ಡ ಖರ್ಚು ಮಾಡಬೇಡಿ. ತಕ್ಷಣ ಸಾಲ ಕೊಡಬೇಡಿ.
ತಿಳಿಯದ ಹೂಡಿಕೆಗೆ ಹಣ ಹಾಕಬೇಡಿ. ಒಪ್ಪಂದವನ್ನು ಓದದೆ ಹಣ ಪಾವತಿಸಬೇಡಿ. ಈ ತಿಂಗಳಲ್ಲಿ ಹಣ ಸಂಪಾದಿಸುವುದರ ಜೊತೆಗೆ ಹಣವನ್ನು ಕಾಪಾಡುವುದು ಕೂಡ ಬಹಳ ಮುಖ್ಯ. ನಿಮ್ಮ ಹೆಸರು, ಜನ್ಮ ದಿನಾಂಕ ಮತ್ತು ಸಂಖ್ಯೆಗಳ ಪ್ಯಾಟರ್ನ್ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಿದ್ದರೆ ನ್ಯೂಮರಾಲಜಿ ಮೂಲಕ ನಿಮ್ಮ ವೈಯಕ್ತಿಕ ಸಂಖ್ಯೆಗಳನ್ನು ಪರಿಶೀಲಿಸಬಹುದು. ವಿಶೇಷವಾಗಿ ಹೊಸ ಕೆಲಸ, ಹೊಸ ವ್ಯಾಪಾರ ಅಥವಾ ಹೊಸ ಹೆಸರಿನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಸಂಖ್ಯಾಶಾಸ್ತ್ರವನ್ನು ಒಂದು ಹೆಚ್ಚುವರಿ ಮಾರ್ಗದರ್ಶನವಾಗಿ ಬಳಸಬಹುದು. ಇನ್ನು ಕರ್ಕಾಟಕ ರಾಶಿಯವರೇ, ಸೆಪ್ಟೆಂಬರ್ನಲ್ಲಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಚಲನೆ ಹೆಚ್ಚಾಗುತ್ತದೆ. ಕೆಲಸ ಹುಡುಕುತ್ತಿರುವವರಿಗೆ ಅವಕಾಶ ಬರುತ್ತದೆ. ಕೆಲಸದಲ್ಲಿರುವವರಿಗೆ ಜವಾಬ್ದಾರಿ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸವನ್ನು ಹಿರಿಯರು ಗಮನಿಸುತ್ತಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಹೊಸ ಕೆಲಸ ನೀಡುತ್ತಾರೆ. ಕೆಲವರಿಗೆ ಹುದ್ದೆಯಲ್ಲಿ ಬದಲಾವಣೆ ಬರುತ್ತದೆ. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತದೆ. ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರಿಂದಲೇ ಹೊಸ ಕೆಲಸ ಬರುತ್ತದೆ. ಒಂದು ಸಂಪರ್ಕ ಮತ್ತೊಂದು ಸಂಪರ್ಕಕ್ಕೆ ದಾರಿ ಮಾಡಿಕೊಡುತ್ತದೆ. ನಿಮ್ಮಲ್ಲಿರುವ ಹಳೆಯ ಕೌಶಲ್ಯವೇ ಹೊಸ ಆದಾಯದ ಮಾರ್ಗವಾಗುತ್ತದೆ. ನನಗೆ ಹೊಸದಾಗಿ ಏನು ಕಲಿಯಬೇಕು ಅನ್ನುವುದಕ್ಕಿಂತ ನನ್ನಲ್ಲಿರುವ ಕೌಶಲ್ಯವನ್ನು ಹೇಗೆ ಹಣವಾಗಿಸಬಹುದು ಅನ್ನುವುದನ್ನು ಯೋಚಿಸುವ ಸಮಯ ಇದು. ಇನ್ನು ಪ್ರೀತಿಯ ವಿಚಾರ. ಸೆಪ್ಟೆಂಬರ್ 2ರಂದು ಶುಕ್ರ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ. ಇದರಿಂದ ನಿಮ್ಮ ಮನೆ ಮತ್ತು ಸಂಬಂಧಗಳ ವಿಷಯದಲ್ಲಿ ಬದಲಾವಣೆ ಬರುತ್ತದೆ. ಒಂಟಿಯಾಗಿರುವವರಿಗೆ ಹೊಸ ಪರಿಚಯ ಬರುತ್ತದೆ. ಈ ಪರಿಚಯ ಸ್ನೇಹಿತರ ಮೂಲಕ ಬರುತ್ತದೆ, ಕೆಲಸದ ಮೂಲಕ ಬರುತ್ತದೆ, ಅಥವಾ ಈಗಾಗಲೇ ಪರಿಚಯವಿರುವ ವ್ಯಕ್ತಿಯ ಜೊತೆ ಮಾತುಕತೆ ಹೆಚ್ಚಾಗುತ್ತದೆ. ಹಿಂದೆ ದೂರವಾಗಿದ್ದ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕಕ್ಕೆ ಬರುತ್ತಾರೆ. ರಾವಸ್ನಲ್ಲಿ ಇರುವವರಿಗೆ ಬಹಳ ದಿನಗಳಿಂದ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಮಾತುಕತೆ ನಡೆಯುತ್ತದೆ. ಒಬ್ಬರಿಗೊಬ್ಬರು ಹೇಳದೇ ಇಟ್ಟಿದ್ದ ವಿಷಯಗಳು ಹೊರಬರುತ್ತವೆ. ಕೆಲವು ಸಂಬಂಧಗಳಲ್ಲಿ ಮತ್ತೆ ಹತ್ತಿರವಾಗುವ ಪರಿಸ್ಥಿತಿ ಬರುತ್ತದೆ. ಮದುವೆಗಾಗಿ ಕಾಯುತ್ತಿರುವವರಿಗೆ ಕುಟುಂಬದವರ ನಡುವೆ ಮಾತುಕತೆ ಶುರುವಾಗುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಸಂಬಂಧಕ್ಕೆ ತೊಂದರೆ ಕೊಡುತ್ತದೆ. ಮಂಗಳ ತಿಂಗಳ ನಂತರ ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ಭಾವನೆಗಳು ಹೆಚ್ಚು ತೀವ್ರವಾಗುತ್ತವೆ. ಆದ್ದರಿಂದ ಮಾತಿನಲ್ಲಿ ಜಾಗ್ರತೆ ಇರಲಿ. ನಿಮ್ಮ ಸಂಬಂಧದ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕಿದ್ದರೆ, ಒಬ್ಬ ವ್ಯಕ್ತಿಯ ಉದ್ದೇಶ ಏನು, ಈ ಸಂಬಂಧದಲ್ಲಿ ಯಾವ ಪ್ಯಾಟರ್ನ್ ನಡೆಯುತ್ತಿದೆ, ಮುಂದಿನ ಹೆಜ್ಜೆಯಲ್ಲಿ ಯಾವ ವಿಷಯವನ್ನು ಗಮನಿಸಬೇಕು, ಇಂತಹ ಪ್ರಶ್ನೆಗಳಿಗೆ ಟ್ಯಾರೋ ರೀಡಿಂಗ್ ಮೂಲಕ ಗೈಡೆನ್ಸ್ ಪಡೆಯಬಹುದು. ಇದು ನಿಮ್ಮ ಬದಲಿಗೆ ನಿರ್ಧಾರ ತೆಗೆದುಕೊಳ್ಳುವುದಲ್ಲ, ಆದರೆ ಪರಿಸ್ಥಿತಿಯನ್ನು ಮತ್ತೊಂದು ದೃಷ್ಟಿಕೋನದಿಂದ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಲ್ಲಿ ಒಂದು ಚಿಕ್ಕ ವಿರಾಮ. ಈ ರಾಶಿಫಲದ ಯಾವುದಾದರೂ ಒಂದು ವಿಷಯ ನಿಮ್ಮ ಜೀವನಕ್ಕೆ ಈಗಾಗಲೇ ಹತ್ತಿರವಾಗಿದ್ದರೆ ಕಾಮೆಂಟ್ನಲ್ಲಿ "ನನ್ನ ಸಮಯ ಬದಲಾಗುತ್ತಿದೆ" ಎಂದು ಬರೆಯಿರಿ. ನಿಮ್ಮ ಕರ್ಕಾಟಕ ರಾಶಿಯವರಿಗೆ ಈ ಮಾಹಿತಿ ಬೇಕು ಅನ್ನಿಸಿದರೆ ಅವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಪ್ರಮುಖ ಗ್ರಹ ಬದಲಾವಣೆಗೆ ಬರೋಣ. ಸೆಪ್ಟೆಂಬರ್ 17ರಂದು ಸೂರ್ಯ ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ. ಇದರ ನಂತರ ನಿಮ್ಮ ಗಮನ ದಿನನಿತ್ಯದ ಕೆಲಸ, ಕಲಿಕೆ ಮತ್ತು ಜವಾಬ್ದಾರಿಗಳ ಕಡೆ ಹೆಚ್ಚಾಗುತ್ತದೆ. ಪರೀಕ್ಷೆ ಬರೆಯುತ್ತಿರುವವರಿಗೆ ಗಮನ ಹೆಚ್ಚಾಗುತ್ತದೆ. ಹೊಸ ತರಬೇತಿ ಪಡೆಯುತ್ತಿರುವವರಿಗೆ ಕಲಿಕೆಯ ವೇಗ ಹೆಚ್ಚಾಗುತ್ತದೆ. ಹೊಸ ಕೌಶಲ್ಯ ಕಲಿಯಬೇಕು ಎಂದುಕೊಂಡಿದ್ದವರು ಅದನ್ನು ಪ್ರಾರಂಭಿಸುತ್ತಾರೆ. ಮನೆಯಿಂದ ಕೆಲಸ ಮಾಡಿ ಹಣ ಸಂಪಾದಿಸಬೇಕು ಎಂದುಕೊಂಡಿದ್ದವರು ತಮ್ಮಲ್ಲಿರುವ ಕೌಶಲ್ಯವನ್ನು ಮತ್ತೆ ಬಳಸಿಕೊಳ್ಳುತ್ತಾರೆ. ಒಂದು ಹಳೆಯ ಆಸಕ್ತಿ ಹೊಸ ಆದಾಯದ ಮಾರ್ಗವಾಗುತ್ತದೆ. ಇನ್ನು ಸೆಪ್ಟೆಂಬರ್ 18ರಂದು ಮಂಗಳ ಕರ್ಕಾಟಕ ರಾಶಿಗೆ ಬರುತ್ತಾನೆ. ಇದು ನಿಮ್ಮ ತಿಂಗಳ ಅತ್ಯಂತ ಪ್ರಮುಖ ಬದಲಾವಣೆಗಳಲ್ಲಿ ಒಂದು. ಈ ದಿನದ ನಂತರ ನಿಮ್ಮೊಳಗಿನ ಚಟುವಟಿಕೆ ಹೆಚ್ಚಾಗುತ್ತದೆ. ನೀವು ಕಾಯುತ್ತಿದ್ದ ಕೆಲಸವನ್ನು ನೀವೇ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೀರಿ. ಹೊಸ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಕೆಲಸ ಬದಲಾಯಿಸುವ ಯೋಚನೆ ಇದ್ದರೆ ಅದರ ಬಗ್ಗೆ ಹೆಜ್ಜೆ ಇಡುತ್ತೀರಿ. ವ್ಯಾಪಾರ ಆರಂಭಿಸುವ ಯೋಚನೆ ಇದ್ದರೆ ಮೊದಲ ಹೆಜ್ಜೆ ಇಡುತ್ತೀರಿ. ಮನೆಯ ಸಮಸ್ಯೆ ಇದ್ದರೆ ಅದರ ಬಗ್ಗೆ ನೇರವಾಗಿ ಮಾತನಾಡುತ್ತೀರಿ. ಆದರೆ ಮಂಗಳ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಕೋಪವೂ ಹೆಚ್ಚಾಗುತ್ತದೆ. ಸಣ್ಣ ಮಾತಿಗೆ ಬೇಸರವಾಗುತ್ತದೆ. ತಕ್ಷಣ ಉತ್ತರ ಕೊಡಬೇಕು ಅನ್ನಿಸುತ್ತದೆ. ಅದಕ್ಕಾಗಿಯೇ ಸೆಪ್ಟೆಂಬರ್ 18ರ ನಂತರ ನಿಮ್ಮ ದೊಡ್ಡ ಪರೀಕ್ಷೆ. ನಿಮ್ಮ ಕೋಪವನ್ನು ನಿಯಂತ್ರಿಸುವುದು. ನಿಮ್ಮ ಶಕ್ತಿಯನ್ನು ಜಗಳಕ್ಕೆ ಬಳಸಬೇಡಿ, ಕೆಲಸಕ್ಕೆ ಬಳಸಿ. ನಿಮ್ಮ ಮನಸ್ಸು ತುಂಬಾ ಒತ್ತಡದಲ್ಲಿದ್ದರೆ, ನಿದ್ರೆ ಸರಿಯಾಗಿಲ್ಲದಿದ್ದರೆ, ಯಾವುದೇ ಕಾರಣವಿಲ್ಲದೆ ಮನಸ್ಸು ಭಾರವಾಗಿದ್ದರೆ, ನಿಮ್ಮ ದಿನಚರಿಯಲ್ಲಿ ವಿಶ್ರಾಂತಿಗೆ ಸಮಯ ಕೊಡಿ. ಶಕ್ತಿಯ ಮಟ್ಟದಲ್ಲಿ ಸಮತೋಲನಕ್ಕಾಗಿ ಪ್ರಾಣಿಕ್ ಹೀಲಿಂಗ್ ಕೂಡ ಸಪೋರ್ಟಿವ್ ಹೀಲಿಂಗ್ ಪ್ರಾಕ್ಟೀಸ್ ಆಗಿ ಬಳಸಬಹುದು. ಆದರೆ ಆರೋಗ್ಯದ ಯಾವುದೇ ಸಮಸ್ಯೆಗೆ ವೈದ್ಯಕೀಯ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಇನ್ನು ತಿಂಗಳ ಕೊನೆಯ ವಾರ. ಸೆಪ್ಟೆಂಬರ್ 26ರಂದು ಬುಧ ಮತ್ತೆ ತುಲಾ ರಾಶಿಗೆ ಬರುತ್ತಾನೆ. ಈ ಸಮಯದಲ್ಲಿ ಕುಟುಂಬದ ನಿರ್ಧಾರಗಳು ಮತ್ತೆ ಮುಖ್ಯವಾಗುತ್ತವೆ. ಮನೆ ಬದಲಾವಣೆ, ಆಸ್ತಿ, ವಾಹನ, ಮದುವೆ,
ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಮತ್ತೊಬ್ಬರ ಕೆಲಸ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದ ಬಗ್ಗೆ ಅಂತಿಮ ಮಾತುಕತೆ ನಡೆಯುತ್ತದೆ. ಮನೆಯಲ್ಲೊಬ್ಬರು ಹೇಳುವ ಒಂದು ಸರಳ ಸಲಹೆ ನಿಮ್ಮ ಬಹಳ ದಿನಗಳ ಸಮಸ್ಯೆಗೆ ಪರಿಹಾರವಾಗುತ್ತದೆ. ಆದ್ದರಿಂದ ಮನೆಯವರ ಮಾತನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರಿಶೀಲಿಸಿ. ಇನ್ನು ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಸಮಸ್ಯೆ ಬಹಳ ದಿನಗಳಿಂದ ಮುಂದುವರಿಯುತ್ತಿದೆ ಮತ್ತು ಅದರ ಕಾರಣ ಅರ್ಥವಾಗುತ್ತಿಲ್ಲ ಎಂದರೆ ಜ್ಯೋತಿಷ್ಯಶಾಸ್ತ್ರದ ಮೂಲಕ ಗ್ರಹಗಳ ಪ್ರಭಾವವನ್ನು ಪರಿಶೀಲಿಸಿ. ಪುನರಾವರ್ತಿತ ಜೀವನದ ಆರೆಗಳನ್ನು ಅರ್ಥಮಾಡಿಕೊಳ್ಳಲು ಆಕಾಶಿಕ್ ರೀಡಿಂಗ್ ನೋಡಿಕೊಳ್ಳಿ. ಸಂಬಂಧ ಅಥವಾ ನಿರ್ಧಾರದ ಬಗ್ಗೆ ಕ್ಲಾರಿಟಿ ಬೇಕಿದ್ದರೆ ಟ್ಯಾರೋ ರೀಡಿಂಗ್ ಪಡೆಯಿರಿ. ಹೆಸರು ಮತ್ತು ಜನ್ಮ ದಿನಾಂಕದ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳಲು ನ್ಯೂಮರಾಲಜಿ ಬಳಸಿಕೊಳ್ಳಿ. ಮತ್ತು ನಿಮ್ಮ ಮನಸ್ಸಿನ ಉದ್ದೇಶಕ್ಕೆ ತಕ್ಕಂತೆ ಕಸ್ಟಮೈಸ್ಡ್ ಕ್ರಿಸ್ಟಲ್ ಆಯ್ಕೆ ಮಾಡಿಕೊಳ್ಳಿ. ಒಬ್ಬರಿಗೆ ಗ್ರೌಂಡಿಂಗ್ ಬೇಕಾಗುತ್ತದೆ, ಇನ್ನೊಬ್ಬರಿಗೆ ಕಾನ್ಫಿಡೆನ್ಸ್ ಬೇಕಾಗುತ್ತದೆ, ಮತ್ತೊಬ್ಬರಿಗೆ ಫೋಕಸ್ ಬೇಕಾಗುತ್ತದೆ, ಇನ್ನೊಬ್ಬರಿಗೆ ಎಮೋಷನಲ್ ಬ್ಯಾಲೆನ್ಸ್ ಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಅಗತ್ಯಕ್ಕೆ ತಕ್ಕ ಕಸ್ಟಮೈಸ್ಡ್ ಕ್ರಿಸ್ಟಲ್ ಆಯ್ಕೆ ಮಾಡಿಕೊಳ್ಳುವುದು ಮುಖ್ಯ. ಕರ್ಕಾಟಕ ರಾಶಿಯವರೇ, ಸೆಪ್ಟೆಂಬರ್ ನಿಮ್ಮನ್ನು ಒಂದು ವಿಷಯ ಕಲಿಸುತ್ತದೆ. ಎಲ್ಲಾ ಸಮಸ್ಯೆಗಳಿಗೆ ಒಂದೇ ರೀತಿಯ ಪರಿಹಾರ ಇರುವುದಿಲ್ಲ. ಒಂದು ಸಮಸ್ಯೆಗೆ ಸರಿಯಾದ ಮಾಹಿತಿ ಬೇಕಾಗುತ್ತದೆ, ಮತ್ತೊಂದು ಸಮಸ್ಯೆಗೆ ಸರಿಯಾದ ನಿರ್ಧಾರ ಬೇಕಾಗುತ್ತದೆ, ಇನ್ನೊಂದು ಸಮಸ್ಯೆಗೆ ಮನಸ್ಸಿನ ಕ್ಲಾರಿಟಿ ಬೇಕಾಗುತ್ತದೆ, ಮತ್ತೊಂದು ಸಮಸ್ಯೆಗೆ ನಿಮ್ಮ ಏರಿಯಲ್ಲಿ ಬ್ಯಾಲೆನ್ಸ್ ಬೇಕಾಗುತ್ತದೆ. ನಿಮಗೆ ಯಾವುದು ಬೇಕೋ ಅದನ್ನು ಗುರುತಿಸುವುದು ಮುಖ್ಯ. ಈಗ ನಿಮ್ಮ ಸೆಪ್ಟೆಂಬರ್ನ ಶುಭ ವಿಚಾರಗಳು. ನಿಮ್ಮ ಶುಭ ಬಣ್ಣ ಬಿಳಿ, ಬೆಳ್ಳಿ, ತಿಳಿ ಹಸಿರು. ನಿಮ್ಮ ಶುಭ ಸಂಖ್ಯೆ 2 ಮತ್ತು 7. ಸೋಮವಾರ ಮತ್ತು ಗುರುವಾರ ಪ್ರಮುಖ ಪ್ರಾರ್ಥನೆ ಮತ್ತು ಆತ್ಮಾವಲೋಕನಕ್ಕೆ ಉತ್ತಮ ದಿನಗಳಾಗಿರುತ್ತವೆ. ನಿಮ್ಮ ಮಂತ್ರ ಓಂ ನಮಃ ಶಿವಾಯ. ಸಾಧ್ಯವಾದರೆ 108 ಬಾರಿ ಜಪಿಸಿ. ಸೋಮವಾರ ಶಿವನಿಗೆ ನೀರು ಅರ್ಪಿಸಿ ಮತ್ತು ಒಂದು ಸರಳ ಪ್ರಾರ್ಥನೆ ಮಾಡಿ. ನನ್ನ ಜೀವನಕ್ಕೆ ಸರಿಯಾದ ದಾರಿ ಸಿಗಲಿ. ತಪ್ಪಾದ ನಿರ್ಧಾರಗಳಿಂದ ನಾನು ರಕ್ಷಿಸಲ್ಪಡಲಿ. ನನ್ನ ಮನಸ್ಸಿಗೆ ಶಾಂತಿ ಸಿಗಲಿ. ಕರ್ಕಾಟಕ ರಾಶಿಯವರೇ, ಸೆಪ್ಟೆಂಬರ್ನಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ನಿಧಾನವಾಗಿ ಶುರುವಾಗುತ್ತದೆ. ಮೊದಲು ಒಂದು ಮಾಹಿತಿ ಬರುತ್ತದೆ, ನಂತರ ಒಂದು ಕೆಲಸ ಚಲಿಸುತ್ತದೆ, ಆಮೇಲೆ ಹಣದ ಪರಿಸ್ಥಿತಿಯಲ್ಲಿ ಬದಲಾವಣೆ ಬರುತ್ತದೆ. ಸಂಬಂಧದಲ್ಲಿ ಒಂದು ಮಾತುಕತೆ ನಡೆಯುತ್ತದೆ, ಕಾರ್ನಲ್ಲಿ ಹೊಸ ಅವಕಾಶ ಬರುತ್ತದೆ, ಮತ್ತು ತಿಂಗಳ ಕೊನೆಯಲ್ಲಿ ನೀವು ಒಂದು ಮುಖ್ಯ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಅದೇ ನಿರ್ಧಾರ ಮುಂದಿನ ತಿಂಗಳುಗಳ ದಿಕ್ಕನ್ನು ಬದಲಾಯಿಸುತ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಭಯದಿಂದ ಹಿಂದೆ ಸರಿಯಬೇಡಿ. ಅದೇ ಸಮಯದಲ್ಲಿ ಆತುರದಲ್ಲೂ ಮುಂದೆ ಓಡಬೇಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಡಿ. ಈ ಸೆಪ್ಟೆಂಬರ್ ನಿಮ್ಮ ಜೀವನಕ್ಕೆ ಕೇವಲ ಹೊಸ ಅವಕಾಶವನ್ನಲ್ಲ, ಹೊಸ ಆತ್ಮವಿಶ್ವಾಸವನ್ನೂ ತರುತ್ತದೆ. ನಿಮ್ಮ ಹಣದ ದಾರಿ ಬಲವಾಗಲಿ, ನಿಮ್ಮ ಕರಿಯರ್ ಬೆಳೆಯಲಿ, ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸ್ಪಷ್ಟತೆ ಹೆಚ್ಚಾಗಲಿ, ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಸಲಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿ, ಮತ್ತು ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಒಳ್ಳೆಯ ಸುದ್ದಿ ಈ ತಿಂಗಳಲ್ಲಿ ನಿಮ್ಮ ಕಡೆಗೆ ಬರಲಿ. ಈ ರಾಶಿಫಲದಲ್ಲಿ ನಿಮಗೆ ಹೆಚ್ಚು ಇಷ್ಟವಾದ ವಿಷಯ ಯಾವುದು? ಕರಿಯರ್, ಮನಿ, ಲವ್, ಫ್ಯಾಮಿಲಿ, ಅಥವಾ ನಿಮ್ಮ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ಒಂದು ವಿಷಯವೇ? ಕಾಮೆಂಟ್ನಲ್ಲಿ ನನ್ನ ಸಮಯ ಬಂದಿದೆ ಎಂದು ಬರೆಯಿರಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕರ್ಕಾಟಕ ರಾಶಿಯವರಿಗೆ ಶೇರ್ ಮಾಡಿ, ಮತ್ತು ಇಂತಹ ವಿವರವಾದ ರಾಶಿಫಲಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಮರುಮರು ನಡೆಯುತ್ತಿದ್ದರೆ ಅದನ್ನು ಹಾಗೆಯೇ ಸಹಿಸಿಕೊಂಡು ಹೋಗಬೇಡಿ. ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಕಸ್ಟಮೈಸ್ಡ್ ಕ್ರಿಸ್ಟಲ್, ಟ್ಯಾರೋ ರೀಡಿಂಗ್, ಆಕಾಶಕ್ ರೀಡಿಂಗ್, ಜ್ಯೋತಿಷ್ಯ ಮಾರ್ಗದರ್ಶನ, ನ್ಯೂಮರಾಲಜಿ ಅಥವಾ ಪ್ರಾಣೆಕೈಗಳಲ್ಲಿ ನಿಮಗೆ ಸೂಕ್ತವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಕರ್ಕಾಟಕ ರಾಶಿಯವರೇ, ಈ ಸೆಪ್ಟೆಂಬರ್ ನಿಮ್ಮ ಜೀವನದ ಒಂದು ಹೊಸ ಹಂತದ ಆರಂಭವಾಗಲಿ. ನಿಮ್ಮ ದಾರಿ ತೆರೆಯಲಿ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ, ನಿಮ್ಮ ಕುಟುಂಬಕ್ಕೆ ಸಂತೋಷ ಬರಲಿ, ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಒಂದರ ನಂತರ ಒಂದು ನಡೆಯಲಿ. ಓಂ ನಮಃ ಶಿವಾಯ. ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ 2026 ಶುಭವಾಗಲಿ.